सर्वोपनिषदो गावः सर्वोपनिषदो गावः दोग्धा दोग्धा गोपाल नन्दनः गोपाल नन्दनः पार्थो वत्सः सुधीर्भोक्ता दुग्धम् गीतामृतं महत् दुग्धं गीतामृतं महत् ಗೀತೆಯೆಂಬ ಅಮೃತ ಸುಧೀರ್ ಭೋಕ್ತಾ ಅಂತಿದೆ ಅಲ್ಲಿ ಧ್ಯಾನ ಶ್ಲೋಕ. ಘೀ ಅನ್ನೋದು ಮನುಷ್ಯನ ರೈಟ್ ಬ್ರೈನ್ ಪವರ್. ತುಂಬಾ ರಿಸರ್ಚ್ ಆಗಿದೆ ಇದ್ರ ಮೇಲೆ. ಹ್ಯೂಮನ್ ಬ್ರೈನ್ ಅನ್ನೋದು ಸೂಪರ್ಸಾನಿಕ್ ಸೂಪರ್ ಕಂಪ್ಯೂಟರ್. ಅದನ್ನ ಶ್ರೀಮದ್ ಭಾಗವತದಲ್ಲಿ ಧಿಷಣ ಧಿಷಣ ಅಂದ್ರೆ ನಮ್ಮ ಕಾಸ್ಮಾಲಜಿ ಸೃಷ್ಟಿಶಾಸ್ತ್ರದ ಪ್ರಕಾರ ಪರಮಾತ್ಮ ಸೃಷ್ಟಿಕರ್ತ ಅಂಡಜ ಸ್ವೇದಜ ಉದ್ಭಿಜ್ಜ ಮೂರು ಥರ ಲಿವಿಂಗ್ ಸ್ಪೀಸೀಸ್. ಉದ್ಭಿಜ್ಜ ಅಂದ್ರೆ ಸಸ್ಯಗಳು, ಗಿಡ ಮರ ಗುಲ್ಮ ಬಳ್ಳಿ ಪೊದೆ ಇವು ಪ್ಲಾಂಟ್ಸ್. ಮೆಡಿಸಿನಲ್ ನಾನ್ ಮೆಡಿಸಿನಲ್ ಇಲ್ಲವೇ ಇಲ್ಲ, ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್. ಅದು ಒಂದು ರೋಗಕ್ಕೆ ಬರದೇ ಹೋದಂತಹ ಸಸ್ಯವೇ ಇಲ್ವಂತೆ ಅಂಡರ್ ದ ಸನ್. ಅಂಥದ್ದನ್ನ ಸೃಷ್ಟಿ ಮಾಡ್ದ. ಅದಕ್ಕೆ ಉದ್ಭಿಜ್ಜ ಅಂತ ಸಂಸ್ಕೃತದಲ್ಲಿ ಹೆಸರು. ಉದ್ಭಿಜ್ಜ ಅಂದ್ರೆ ಭೂಮಿಯನ್ನ ಸೀಡಿ ಹೊರಗೆ ಬರೋದು. ಹ್ಯಾವಿಂಗ್ ಬ್ರೋಕನ್ ದಿ ಅರ್ತ್ ಸರ್ಫೇಸ್ ವಿಚ್ ಕಮ್ಸ್ ಔಟ್, ದಟ್ ಸ್ಪೆಸಿಫಿಕ್ ಸ್ಪೇಸಿ, ಒಂದು ಜೀವ ಜಾಲ, ದಟ್ ಈಸ್ ಉದ್ಭಿಜ್ಜ. ಇನ್ನು ಈ ಕಲ್ಮಶಗಳು, ಬ್ಯಾಡ್ ಕೆಮಿಕಲ್ಸ್, ಕೊಚ್ಚೆ ರೊಚ್ಚೆ, ಇದರಿಂದ ಹುಟ್ಟುವುದು. ಕ್ರಿಮಿಕೀಟ, ವೈರಸ್ ಗೀರಸ್ ಎಲ್ಲ ಸೇರ್ತಾವ. ಅವುಗಳಿಗೆ ಸ್ವೇದಜ ಅಂತ ಹೆಸರು ಸಂಸ್ಕೃತದಲ್ಲಿ. ಇದರ ಉಲ್ಲೇಖ ವೇದದಲ್ಲಿದೆ, ಉಪನಿಷತ್ತುಗಳಲ್ಲಿ ಇದೆ. ಇನ್ನು ಅಂಡಜ ಅಂದ್ರೆ ಮೊಟ್ಟೆಯೊಡೆದು ಬರುವ ಜೀವರಾಶಿ. ಅವು ಹಕ್ಕಿಗಳು ಇರ್ಬೋದು, ಹಾವುಗಳು ಇರ್ಬೋದು, ಎಲ್ಲ ಬರ್ತಾವ. ಅದೊಂದು ವರ್ಗೀಕರಣ. ಅಂಡಜ ಸ್ವೇದಜ ಉದ್ಭಿಜ್ಜ ಇದು ಮೂರು. ಇನ್ನೊಂದು ಹೈಲಿ ಎಲಿವೇಟೆಡ್ ಜೀವರಾಶಿ ಮಾನವ. ಅವನಿಗೆ ಜರಾಯುಜ ಅಂತ ವೇದದಲ್ಲಿ ಹೇಳಿದೆ. ಜರಾಯು ಅನ್ನೋ ವರ್ಡ್ ಗರ್ಭಕೋಶದ ಹೊರೆ, ಹ್ಯೂಮನ್ ವೂಂಬ್, ಅದಕ್ಕೆ ಹೆಸರು. ಅಲ್ಲಿಂದ ಹುಟ್ಟುವವನು ಅಂದ್ರೆ ಮಾನವ. ಇದು ಸಪರೇಟ್ ಸ್ಪೀಸಿ.
ಹೀಗೆ 4 ಥರ ಇರ್ತದೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಇದೆ. ಪರಮಾತ್ಮ 4 ಮಾಡ್ಲಿಲ್ಲಂತ, ಮೊದಲು 3 ಸೃಷ್ಟಿ ಮಾಡಿದಂತೆ. ಅಂಡಜ, ಸ್ವೇದಜ, ಉದ್ಭಿಜ್ಯ. ಆದ್ರೆ ಅವುಗಳಿಗೆ ಒಂದು ಪವರ್ ಬಹಳ ಕಡಿಮೆ ಇತ್ತು. ಯಾವುದು ಅಂದ್ರೆ ಅಪ್ಪರ್ ಚೇಂಬರ್ ಪವರ್, ಬ್ರೈನ್ ಪವರ್ ಇರಲಿಲ್ಲ. ಬಾಕಿಯೆಲ್ಲ ಪವರ್ ಚೆನ್ನಾಗಿತ್ತು. ಅವುಗಳಿಗೆಲ್ಲ ಸ್ಟ್ರೆಂಗ್ತ್ ಕೊಟ್ಟ, ಒಂದೊಂದಕ್ಕೊಂದು ಸ್ಟ್ರೆಂಗ್ತ್. ಕೂಗಿಲೆಗೆ ಕಂಠದ ಸ್ಟ್ರೆಂಗ್ತು, ಹಾಗೆ ಕೋಗಿಲೆ ಕಾಕಕ್ಕೆ, ಶುಕಕ್ಕೆ, ಪಿಕಕ್ಕೆ, ಹೀಗೆ ಒಂದೊಂದಕ್ಕೂ ಒಂದೊಂದು. ಕುದುರೆಗೆ ಕಾಲಿಗೆ ಶಕ್ತಿ ಕೊಟ್ಟ, ಹಾಗೆ ಹಾಗೆ ಎತ್ತಿಗೆ ಕತ್ತಿನಲ್ಲಿ ಶಕ್ತಿ ಕೊಟ್ಟ. ಒಂದೊಂದು ಸ್ಪೆಸಿಫಿಕ್ ಒಂದು ಪವರ್ ಸೆಂಟರ್ ಇದೆ ಅವುಗಳ ಬಾಡಿಯಲ್ಲಿ. ಅವುಗಳು ತಮ್ಮ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ವು. ಪರಮಾತ್ಮ ನೋಡಿದಂತೆ ಅವುಗಳ ಲೀಲೆಯನ್ನ, ಅವುಗಳ ಆಕ್ಟಿವಿಟೀಸ್. ಹಿ ಹ್ಯಾಸ್ ಅಬ್ಸರ್ವ್, ಹಿ ವಾಸ್ ವಿಟ್ನೆಸಿಂಗ್, ಬಟ್ ವಾಸ್ ನಾಟ್ ಸೋ ಫುಲ್ಲಿ ಸ್ಯಾಟಿಸ್ಫೈಡ್. ಇವು ಹೊಟ್ಟೆ ಬಟ್ಟೆ ಕಟ್ಟೆ ಅಂತ, ಬಟ್ಟೆ ಎಲ್ಲ ಬಿಡಿ, ಹೊಟ್ಟೆ ಕಟ್ಟೆ ಅಷ್ಟಕ್ಕೆ ಸೀಮಿತವಾಗ್ಬಿಡ್ತು ಅವುಗಳ ಲೈಫ್ ಸ್ಟೈಲ್. ಶೆಲ್ಟರ್ ಇಷ್ಟೊಳಗೆ ಆಯ್ತು ಅಂತ. ಎಲ್ಲೋ ಸೃಷ್ಟಿ ಪೂರ್ತಿಯಾಗಿಲ್ಲ, ನಾಟ್ ಕಂಪ್ಲೀಟ್. ದಿಸ್ ಹೋಲ್ ಕಾಸ್ಮೋಸ್ ಕ್ರಿಯೇಷನ್ ನಾಟ್ ಕಂಪ್ಲೀಟ್ ಅಂತ ಅನ್ಕೊಂಡಂತ ಪರಮಾತ್ಮ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತಿಯ ವೃಕ್ಷಾನ್ ಸರೀಸೃಪ ಗಣಾನ್ ಖಗ್ಗದಂಷ್ಟ್ರ ಮತ್ಸ್ಯಾನ್ ಏತೈಃ ಅತುಷ್ಟ ಹೃದಯಃ ಪುರುಷಂ ವಿಧಾಯ ಬ್ರಹ್ಮಾವಲೋಕಧಿಷಣಂ ಮುದಮಾಪದೇವಃ ಅಂತ ಶ್ರೀಮದ್ ಭಾಗವತ. ಎಲ್ಲ ಸೃಷ್ಟಿ ಮಾಡ್ದ. ಸೃಷ್ಟ್ವಾ ಪುರಾಣಿ ವಿವಿಧಾನಿ, ತನ್ನ ಆತ್ಮಶಕ್ತಿ ಬಲದಿಂದ ಸೃಷ್ಟಿ ಮಾಡಿದಂತ ಕ್ರಿಯೇಟರ್, ಸುಪ್ರೀಂ ಗಾಡ್. ವೃಕ್ಷಾನ್ ಸರೀಸೃಪ ಗಣಾನ್ ಖಗ ದಂಷ್ಟ್ರ ಮತ್ಸ್ಯಾನ್. ಸಂಸ್ಕೃತ ಕೇಳಲಿಕ್ಕೆ ಸ್ವೀಟ್ ಆಗಿರುತ್ತೆ ಅಂತ ಒರಿಜಿನಲ್ ಟೆಕ್ಸ್ಟ್ ರೆಫರ್ ಮಾಡ್ತಾ ಇರ್ತೀನಿ. ಏತೈ ಅತುಷ್ಟ ಹೃದಯ, ನಾಟ್ ಸ್ಯಾಟಿಸ್ಫೈಡ್. Then what he has done? He has created, he has designed, specially he designed a supercomputer with many ingredients and components in it. ಏನೇನು ಕಂಪೋನೆಂಟ್ಸ್ ಅದರೊಳಗೆ ಇಟ್ಟ ಅಂತ ಆ ಸೂಪರ್ ಕಂಪ್ಯೂಟರ್ನಲ್ಲಿ. ಶ್ರದ್ಧಾ, ಮೇಧ, ಪ್ರಜ್ಞಾ, ಪ್ರತಿಭಾ, ಧೃತಿ, ಧಿ, ಹೀಗೆಲ್ಲ ಸಂಸ್ಕೃತ ವರ್ಡ್ಸ್. ಕಮಿಟ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿವಿಟಿ, ಡಿಸ್ಕ್ರಿಮಿನೇಷನ್, ಆರ್ಗನೈಸೇಷನ್, ಮ್ಯಾನೇಜ್ಮೆಂಟ್, ಶೇರಿಂಗ್, ಕೇರಿಂಗ್, ಹೋಲ್ಡಿಂಗ್, ಆರ್ಗನೈಸಿಂಗ್, ಎಲ್ಲ ಪವರ್ಸ್. ಪ್ರತಿಭಾ, ಕ್ರಿಯೇಟಿವಿಟಿ. ಧೃತಿ, ಯೋಗಶಕ್ತಿ. ಯೋಗಶಕ್ತಿ ಅಂದ್ರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ 8 ರೀತಿ. He can make miracles. He can be bigger. He can become smaller. He can be light. He can be weight, heavy weight. And he can acquire anything. He can create anything new. And he can attract. He got his own magnetic power.
miracle powers. And commanding force, commanding power, ishitva, ruling power, commanding power, vashitva, controlling power. All powers, these powers he put in that supreme supercomputer. He named it Dhishana. ಧಿ. ಅಷ್ಟು ಉದ್ದ ಬೇಡ, 3 ಅಕ್ಷರ ಬೇಡ, ಒಂದೇ ಸಾಕು, ಧಿ ಸಾಕು. ಧಿ ಅನ್ನುವ ಒಂದು ಸುಪ್ರೀಂ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಸೂಪರ್ಸಾನಿಕ್ ಕಂಪ್ಯೂಟರ್ ನೀವು ಬೇಕಾದ್ರೆ, ವೆರಿ ಫಾಸ್ಟ್. ಅದನ್ನ ಮಾಡಿ ಅದನ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ ಸ್ಪೀಸಿಯ ಕತ್ತ ಮೇಲೆ ಇಟ್ಟು, ಮಾನವ ಅಂತ ಏನೇ ಹೆಸರಿಟ್ಟಿಲ್ಲ ಅದಕ್ಕೆ, ನ್ಯೂ ಸ್ಪೀಸಿ, ನ್ಯೂ ಕೈಂಡ್ ಆಫ್ ಸ್ಪೀಸಿ, ಹಚ್ಚಿನ ಮೇಲೆ ಇಟ್ಟು ಈ ಸೂಪರ್ ಕಂಪ್ಯೂಟರ್ನ, ಧಿ ಅನ್ನೋ ಸೂಪರ್ ಕಂಪ್ಯೂಟರ್ನ ಇಟ್ಬಿಟ್ಟು he created man. ಬ್ರಹ್ಮಾವಲೋಕ ಧಿಷಣಂ ಅಂತ. Using its supreme power, supercomputer power, he can unearth the mystery of this wonderful universe. Who can unfold, unearth, discover what? Brahmavastu. That is all pervading, all encompassing, all inclusive, almighty, omnipotent, omniscient, omnipresent power. He can understand. That means Jiva, Jagattu, Jagadantariyami, Murijakara. He can understand. With this understanding power gifted to him, with this boon to him, he sent him to this earth. Then what activity he started? Mudamapadeva. God became so happy. Oh, how much wonderful Jiva, species I created, and he will be making this creation, this world, this Jagat more worthwhile, more utilized, more useful, so that this sense of satisfaction, sense of fulfillment, God got. That is how Srimad Bhagavata says. See how beautiful it is. So we all human beings are gifted, highly elevated species under this solar system, Surya Mandala. So we have to utilize all these special powers, and we have to make our life more useful, more complementary to this cosmos, this world. ಈ ಪ್ರಪಂಚಕ್ಕೆ ನಾವು ಹೆಚ್ಚು ಪ್ರೇರಕರು, ಪೂರಕರು ಆಗಿ ಬದುಕಿ ಬಾಳಿ ಜಗತ್ತನ್ನು ಸಮೃದ್ಧಗೊಳಿಸಬೇಕು, ನಮ್ಮ ಜೀವನವನ್ನು ಸಮೃದ್ಧಗೊಳಿಸ್ಕೊಳ್ಬೇಕು. ಇಷ್ಟು ವೆರಿ ಕ್ಲಿಯರ್ ಆಗಿ ನಮ್ಮ ಎಲ್ಲ ನೀವೇನು ಕರಿತೀರಾ ಪ್ರಾಚೀನ ಭಾರತದ ಸ್ಕ್ರಿಪ್ಚರಲ್ ಸೋರ್ಸಸ್ ಅನ್ನಿ ಬೇಕಾದ್ರೆ, ಭಾರತೀಯ ಧರ್ಮ ಗ್ರಂಥಗಳು ಅನ್ನಿ, ಅದರಲ್ಲೇ ಬಹಳ ನಮಗೆ ಫ್ರೆಂಡ್ಲಿ ಆಗಿರೋದು ಶ್ರೀಮದ್ ಭಗವದ್ಗೀತೆ. ಯಾಕಂದ್ರೆ ಅದು ನಮ್ಮಂಥವರನ್ನೇ ಉದ್ದೇಶಿಸಿ ಹೇಳಿರೋದು. ಪಾರ್ಥ ಈಸ್ ಅವರ್ ರೆಪ್ರೆಸೆಂಟೇಟಿವ್. So Parthasarathi is very good friend. We understand when we study Srimad Bhagavatam, Krishna stories in Dashamaskandha and in Harivamsha, another Purana,
Not only in other Purusha Sukta, Vishnu Sukta, other Suktas, there we know all those 10 incarnations of Shri Mahavishnu, Sriman Narayana. How could he made this world more worthwhile, friendly to all travelers, starting from Matsyavatara. There, Krishnavatara is considered to be Purnavatara. Srimad Bhagavata only says, Anyeja Amshakalah Pumsaha Krishnastu Bhagavan Swayam. All other incarnations, including Vamanavatara, Parashuramavatara, Ramavatara, Buddhavatara, and Kalki Avatara, all they are partial incarnations, but complete incarnations with complete Vishnu Tattva, that is Krishna. That is why Purnavatar. How it is Purna? Because it is so much motivating, completing, highly elevating activities he conducts throughout from very infants. That is so beautiful. Krishna Avatara book also you can read. It is by K.M. Munshi, one who started Bharati Vidya Bhavan, very great organization. Book's name is called Krishna Avatara with 10 volumes. There you can know the complete role, all comprehensive role. How Krishna was a social reformer, how he was a psychologist, how he was an educationist, how he was a very reformer of family system, how could he protect the rights of our Narashakti, Nari Shakti, all, even Karmika Shakti, Dharmika Shakti, all such social power centers he could enhance, he could rejuvenate. In some avatara, some dharmika shakti, it is motivated. So, some great spiritual masters, they incarnate, so that some great people of sacrifices, great Swamijis, great yogis, motivated, created. But Krishna could bring a revolution even in Karmika Shakti. Those cowboys, soldiers, whatnot, that much, even he was talking to the horses as if they are his friends. Somewhere it is there, that authenticity I have to check. After that big war, waging of war in Mahabharata, all were just simply rushing as soon as the sun sets, going to their camps and taking relaxation. But Krishna was taking those horses to Vishampayana Sarovara and wash their body, and he used to treat their wounds, horse wounds. And while applying oil and all this healing system to their wounds, he was talking to the horses. So you can talk to horses, you can talk to the cows. That type of totally blossomed personality. That is what Krishna. That is why I just used one psychologically repeatedly used word self-image. Self-image. Self-image means ನಮಗೆ ನಮ್ಮ ಪರಿಚಯ ಇರೋದಿಲ್ಲ.
ಇದು ಒಂದು ದೊಡ್ಡ ಸಮಸ್ಯೆ. ಇಲ್ಲ ಅಂಡರ್ ಎಸ್ಟಿಮೇಷನ್ ಮಾಡ್ಕೊತೀವಿ, ಇಲ್ಲ ಓವರ್ ಎಸ್ಟಿಮೇಷನ್ ಮಾಡ್ಕೊಂಡಿರ್ತೀವಿ. ಯಾರೋ ತುಂಬಾ ಜನ ನಮ್ಮಿಂದ ಲಾಭ ಪಡ್ಕೊಳ್ಳಿಕ್ಕೆ ತುಂಬಾ ಹೊಗಳಿದ್ರೆ ನಮಗೆ ಅಯ್ಯೋ ನಾವು ಬಹಳ ನನ್ನಿಂದ ಎಲ್ಲ ನಡೀತಾ ಇದೆ ಅನ್ನೋ ಅಹಂಕಾರ ಬಂದ್ಬಿಡುತ್ತೆ. ಅದು ಒಂಥರ ಓವರ್ ಎಸ್ಟಿಮೇಷನ್ ಆಗ್ಬಿಡುತ್ತೆ. ಇಲ್ಲ ನಮಗೆ ನಮ್ಮದೇ ಲೈಫ್ ಕಂಪೇನಿಯನ್ಸ್ ಎಲ್ಲ ಹೆಜ್ಜೆ ಹೆಜ್ಜೆಗೂ ಹೋಪ್ಲೆಸ್ ಫೆಲೋ ಅಂತ ಹೇಳ್ತಾ ಇದ್ರೆ ಏನಕ್ಕೆ ಮೆನಿ ಹೌಸಸ್ ಈ ಕಂಪೇರ್ ಮಾಡೋದು, ನೋಡೋ ನಿನ್ ತಂಗಿ ಹಿಂಗಿದ್ದಾಳೆ ನೀನ್ ಯಾಕೋ ಹಿಂಗಿದ್ಯಾ, ನಕ್ಕ ಹಿಂಗಿದ್ದಾಳೆ ನೀನ್ ಯಾಕೋ ಹೋಪ್ಲೆಸ್ ಫೆಲೋ, ಹಿಂಗೆಲ್ಲ ಮಾತಾಡ್ತಿರ್ತಾರೆ ಇನ್ ಕನ್ನಡ. ಇದೇ ಹೆಣ್ಮಕ್ಳಿಗೂ ಈಗ ಮಾತಾಡ್ತಿರ್ತಾರೆ. ನೋಡ್ ನಿಮ್ಮ ಅಣ್ಣ ನೀನೇನು ಓದೇ ಇಲ್ಲ, ನಿಂಗೆ ಮ್ಯಾಥಮೆಟಿಕ್ಸ್ ಬರಲ್ಲ. This type of talking very bad. Its impact will be very bad, because you are all householders, family people, family men. Be careful. Because this creates that type of negative effect, deep-rooted effect in their minds. They cannot overcome this type of psychophancy. ಈ ಮನಸ್ಸಿನ ಒಳ ಪದರಲ್ಲಿ ಈ ತರ ಭಾವನೆಗಳು ಹುಟ್ಕೊಂಡ್ಬಿಟ್ರೆ ಓವರ್ ಎಸ್ಟಿಮೇಷನ್, ಅಂಡರ್ ಎಸ್ಟಿಮೇಷನ್ ಎರಡೂ ಅಪಾಯ. ವೆರಿ ವೆರಿ ಬ್ಯಾಡ್. ಅಂಡ್ ಅನದರ್ ಒನ್ ಪ್ರಾಬ್ಲಮ್ ಇಸ್ ಅತಿ ಪರಿಚಯ ಅವಜ್ಞ ಅಂತ ಹೇಳ್ತಾರೆ. ಬಹಳ ಹತ್ತಿರದಿಂದ ನೋಡಿರ್ತೀವಿ, ಅಯ್ಯೋ ಅವರಲ್ಲ ಗೊತ್ತಲ್ಲ ನಂಗೆ ಗೊತ್ತು, ಬಿಡ ಯಾವ ದೊಡ್ಡ ಮನುಷ್ಯರು ಅಂತ. ಅಥವಾ ಯಾವ ಅಷ್ಟೇ ಹಾಗೆ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಿ ಇಂಗ್ಲಿಷ್ನಲ್ಲಿ. ನೋ ನಾಟ್ ಗುಡ್. That in Sanskrit we call it ati parichayad avajna. When it is so close to us, very much nearer, so not so dearer. This is very big problem. It must not happen. Objectively, every person must be analyzed, and that due respect must be offered to each and every person. ಅದರಿಂದ ಈ ಭಾಗ ಇದೆಯಲ್ಲ, ಡಿಸ್ಟಾರ್ಟೆಡ್ ಇಮೇಜ್ ಅಂತ. ಡಿಸ್ಟಾರ್ಟೆಡ್ ಅಂದ್ರೆ ತಪ್ಪಾಗಿ ತಿಳಿದ ರೀತಿ, ತಪ್ಪಾಗಿ ತಿಳಿಯುವ ರೀತಿ, ತಪ್ಪಾಗಿ ಪರಿಚಯಿಸಿಕೊಳ್ಳುವ ಸಮಸ್ಯೆ. ಪ್ರಾಬ್ಲಮ್ ಆಫ್ ರಾಂಗ್ assessment, distorted interpretations of images. Or durata parvato ramya, another complex. If something is far and far, oh, that is very beautiful. That hill is very beautiful. It is very good. Free from thorn, free from this, that. But when we go to that area very nearer, there it will be full of thorn, full of hurdles, full of empty place. Durataha, parvataha, ramyaha, beautiful. Nearer, durataha, ramyaha. Samipataha, not. These problems, last time I just mentioned in a passing manner how Arjuna submits it, accepts it, having accepted this problem, just he realizes, Sakheti matva prasabham yaduktam, he Krishna, he Yadava, he Sakheti. It is Srimad Bhagavad Gita, ಅಧ್ಯಾಯ ನಂಬರ್ 11, 11ನೇ ಅಧ್ಯಾಯ, ಶ್ಲೋಕ ನಂಬರ್ 41. This I explained in a passing manner on that day, 21st, International Yoga Day. 3 reasons he puts, Arjuna puts. Wonderful submission, very realistic submission. ನಮಗೆಲ್ಲ ಈ ತರ ಸಬ್ಮಿಷನ್ ಇರಬೇಕು. ಸಬ್ಮಿಟ್, ನಮ್ಮನ್ನು ನಾವು ನಮ್ಮ ಆತ್ಮೀಯರಲ್ಲಿ ತೋಡಿಕೊಳ್ಳೋ ಸ್ವಭಾವ, ಶೇರ್ ಮಾಡ್ಕೊಳ್ಳೋ ಸ್ವಭಾವ. ಅವನದೇ ಹೇಳ್ತಾನೆ. ಈ 2 ಅಧ್ಯಾಯ, 10 ಮತ್ತು 11ನೇ ಅಧ್ಯಾಯ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. 10ನೇ ಅಧ್ಯಾಯ ಅದು ವಿಭೂತಿ ಯೋಗ. ಅದರಲ್ಲಿ ಕೃಷ್ಣ
ಈ ದೋಷ ದೂರ ಮಾಡಲಿಕ್ಕೆ ತಾನು ಯಾರು ಅಂತ ತನ್ನ ಪರಿಚಯ ತಾನೇ ಕೊಡ್ತಾನೆ. ತನ್ನ ಪರಿಚಯ ತಾನೇ ಕೊಡ್ತಾನೆ. ನಾನು ಅಕ್ಷರಾಣಾಂ ಅಕಾರೋಸ್ಮಿ, ಅಧ್ಯಾತ್ಮಯೋ ವಿದ್ಯಾನಾಂ ನಾನು, ವೀರರಲ್ಲಿ ನಾನು ರಾಮ, ಮುನಿಗಳಲ್ಲಿ ನಾನು ವ್ಯಾಸ, ಧನುರ್ಧರಲ್ಲಿ ನಾನು ಪಾರ್ಥ, ನಾನು ಕೀರ್ತಿ ಶ್ರೀ ಧೃತಿ ಕ್ಷಮ ನಾರಿ ಸ್ವರೂಪ ನಾನು. ಇದು ಹೇಳೋದನ್ನು ಹೇಳೋದೇ ಇಲ್ಲ ನಮ್ಮವ್ರು ಭಾಳ ಜನ. ಅದಕ್ಕಾಗಿ ಈ ಪತ್ರಿಕೆಗಳಲ್ಲೆಲ್ಲ ಅನೇಕ ಈ ವುಮೆನ್ ಈ ಏನೋ ಪತ್ರಿಕೆಗಳಲ್ಲಿ ಅನಾವಶ್ಯಕವಾಗಿ ತಪ್ಪಾಗಿ ಇದು ಪುರುಷ ಪ್ರಧಾನ ಸಮಾಜ ಭಾರತ, ಇದರಲ್ಲಿ ಮಹಿಳೆಯರ ಸಪ್ರೆಷನ್ನು ಏಜಸ್ ಯುಗಾಂತರದಲ್ಲಿ ನಡ್ಕೊಂಡ್ ಬಂದಿದೆ. ಇದೆಲ್ಲ ಇಟ್ ಇಸ್ ಸಮಥಿಂಗ್ ಅವಿಚಾರ ರಮಣೀಯ. ಸುಳ್ಳು ಹೇಳಿ 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 ಸುಳ್ಳನ್ನು ಸತ್ಯ ಮಾಡಿ ಹಂಚಿದ್ದಾರೆ ಮಾಧ್ಯಮಗಳಲ್ಲಿ. ಆಗಿಲ್ಲ. ಅದರಿಂದ ಕೃಷ್ಣನೇ ಹೇಳ್ಬಿಟ್ಟ, ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ. ಧೃತಿ ಕ್ಷಮ ಇಂಥ ಗುಣಗಳೆಲ್ಲ ನನ್ನ ರೂಪಗಳು, ಇವೆಲ್ಲವೂ ಇವರು ಆರ್ಯರಲ್ಲೇ ಇರ್ತವೆ ಅಂತ ಹೇಳ್ತಾನೆ. ಹೀಗೆ ಇದರೆಲ್ಲ ಹೇಳಿ 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 ಅಲ್ಲಿಂದ ಆ ಎಷ್ಟು ದೊಡ್ಡ ಪಟ್ಟಿ ಅಂದ್ರೆ ಅದು ಉದ್ದು ಪಟ್ಟಿ 10ನೇ ಅಧ್ಯಾಯ. ನೀವು ಅದನ್ನ ಪೂರ್ಣ ಓದಿ ನಾನು 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 ಇಂಥದ್ದು ನಾನು ಇಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಕೊನೆಗೆ ಇಷ್ಟು ಹೇಳಿ ನೋಡಯ್ಯ, ಆ ಪಟ್ಟಿ ಹೆಚ್ಚು ಉದ್ದ ಕೊಡೋದಿಲ್ಲ. ಜಗತ್ತಿನಲ್ಲಿ ಯಾವುದೇ ವಸ್ತು, ಅಣು, ರೇಣು, ತೃಣ, ಕಾಷ್ಠ, ಅದು ಯಾವ್ದು ಬೇಕಾದ್ರೂ ಇರಲಿ, ಲಿವಿಂಗ್ ಆರ್ ನಾನ್ ಲಿವಿಂಗ್, ಅದರೊಳಗೆ ಒಂದು ವಿಶೇಷ ಯುಟಿಲಿಟಿ ಬ್ಯೂಟಿ ಎಲ್ಲ ಇದ್ರೆ ಅದು ನಾನು ನನ್ನ ಅಂಶದಲ್ಲಿ ಹೆಚ್ಚಿದೆ ಅಂತ ತಿಳ್ಕೊಂಡ್ಬಿಟ್ಟ. ಮುಗಿದೋಯ್ತು. ಯದ್ ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ತು ಮಮ ತೇಜೋಂಶ ಸಂಭವಂ. ನನ್ನ ತೇಜಸ್ಸಿನಿಂದನೇ ಅದು ಹುಟ್ಟಿದ್ದು. ಆಯ್ತಲ್ಲ. ಈ ಜಗತ್ತಿನಲ್ಲಿ ಯಾವ್ದಾದ್ರು ಯೂಸ್ಲೆಸ್ ಇದೆಯಾ? ಒಂದು ಸಣ್ಣ ಕಲಿ ಚೂರು ಕೂಡ ಅದನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ 7 ವರ್ಷ ಇಡೀ ಅದು ಉಪಯೋಗ ಆಗುತ್ತೆ ಅಂತ. ಅದೊಂದು ಥರ ಪ್ರಾವರ್ಬ್ ಇದೆ. ಅಂದ್ರೆ ಯಾವುದು ಯೂಸ್ಲೆಸ್ ಇಲ್ಲ. ಅಣು, ರೇಣು, ತೃಣ, ಕಾಸ್ಟ್, ಆರ್ಟಿಕಲ್, ಪಾರ್ಟಿಕಲ್, ಎವ್ರಿಥಿಂಗ್ ಯೂಸ್ಫುಲ್. ಇನ್ಸಿಗ್ನಿಫಿಕೆಂಟ್ ಅನ್ನೋದೇ ಇಲ್ಲ ಅಂಡರ್ ದ ಸನ್. ಇಂಥ ಎಂಥ ಅದ್ಭುತ ಥಿಂಕಿಂಗ್. ನಮ್ಮಲ್ಲಿ ಯಾವುದು ಪಾಪಾತ್ಮ ಅಂತ ಕರೀಬಾರ್ದು, ನಾವು ಯಾವುದು ಪಾಪದ್ದು ಅಂತ ಕರೀಬಾರ್ದು. ಅದು ಹೊರನೋಟಕ್ಕೆ ಪಾಪ ಅಂದ್ಕೊಂಡ್ರು ಅದು ಪುಣ್ಯವೇ ಆಗಿರ್ತದೆ, ಪುಣ್ಯಾತ್ಮವಾಗಿರ್ತದೆ. ಹಾಗಾಗಿ ಆ ವಿಭೂತಿ ಯೋಗ ಅದನ್ನು ಎಷ್ಟು ಸುಂದರವಾಗಿದೆ ಅಂದ್ರೆ, ವಿಷ್ಟಭ್ಯಾಹಮಿದಂ ಕಸ್ನಂ ಏಕಾಂಶೇನ ಸ್ಥಿತಂ ಜಗತ್ ಅಂದ್ಬಿಟ್ಟ. ನೋಡಯ್ಯ, ನಾನು ಅಣು, ರೇಣು, ತೃಣ, ಕಾಷ್ಠಗಳೆಲ್ಲ ಕಡೆಗೂ ವ್ಯಾಪಿಸ್ಕೊಂಡಿದ್ದೀನಪ್ಪ. ನಥಿಂಗ್ ಈಸ್ ಮಂಡೇನ್, ನಥಿಂಗ್ ಈಸ್ ಮೆಟೀರಿಯಲ್, ನಥಿಂಗ್ ಈಸ್ ಮಾರ್ಟಲ್, ನಥಿಂಗ್ ಈಸ್ ಮೆಂಟಲ್, ಎವ್ರಿಥಿಂಗ್ ಸುಪ್ರಾಮೆಂಟಲ್, ಎವ್ರಿಥಿಂಗ್ ಇಟ್ ಈಸ್ ಇಮ್ಮಾರ್ಟಲ್. ನೋಡಿ ಎಷ್ಟು ಸುಂದರವಾಗಿದೆ. ಯಾಕೆಂದ್ರೆ ಅದು ಎಲ್ಲದರಲ್ಲೂ ನಾನೇ ಇದ್ದೇನೆ. ದಟ್ ಈಸ್ E = mc². ಆ ಮ್ಯಾಟ್ರ್ ಅಂತ ನೀವು ಹೇಳೋದು, ಈ ಮ್ಯಾಟ್ರ್ ಅಲ್ವೇ ಅಲ್ಲ, ಅದು ಎನರ್ಜಿನೇ. ಇದು ಎನರ್ಜೀಸ್ ಅಪ್ಯಾರೆಂಟ್ ರೂಪ ಇಸ್ ಮಾರ್ಟಲ್ ಮ್ಯಾಟರ್. ಇನ್ಹೆರೆಂಟ್ potentiality of every matter is what? Energetic. ಈ ವೈಜ್ಞಾನಿಕ ತತ್ವ ಯಾವುದೂ ಕೂಡ ಅದು ಕೇವಲ ಭೌತಿಕವಲ್ಲ, ಎಲ್ಲವೂ ಕೂಡ ಶಕ್ತಿ ರೂಪ. ಎಲ್ಲ ಅಣು 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 ಕೂಡ. ಇದನ್ನು ನಾವು ಹೊಸದಾಗಿ ಐನ್ಸ್ಟೈನ್ ಹೇಳಿದ್ನ, ಮ್ಯಾಕ್ಸ್ ಪ್ಲಾಂಕ್ ಹೇಳಿದ್ನ, ಅವರ ಋಷೀಸ್, ಅವರ ವೇದಿಕ್ ಮಂತ್ರ ಸರ್ವಂ ಖಲ್ವಿದಂ ಬ್ರಹ್ಮ. ಸಿ ದಟ್ ಬ್ಯೂಟಿ. ಅಂಥ ದೊಡ್ಡ ಕಲ್ಚರಲ್ ಹೆರಿಟೇಜ್ ನಮ್ಮಲ್ಲಿ. ಈ ಪ್ರತಿಯೊಬ್ಬ ಋಷಿ ಆಫ್ ಕೃತಯುಗ, ದೇವರ್ ಆಲ್ ಸೈಂಟಿಸ್ಟ್. Our forefathers, everyone, they were Vedikas, they were Vedantis, they were Vijnanis, they are Vivekis. They were. We have inherited that type of great heritage, cultural heritage, that we have to understand. So that the whole thing, it is epitomized in this Bhagavad Gita, Vibhuti Yoga. ನಾನು 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 ಇದು ನಾನು ಅದು.
ಉದ್ದಕ್ಕೆ ಹೇಳಿ ಈ ಕೊನೆ ಮಾತಿನಿಂದ ವಿಷ್ಟಭ್ಯಾಹಮಿದಂ ಮುಖಸ್ರಂ ಏಕಾಂಶೇನ ಸ್ಥಿತಂ ಜಗತ್ ಅಂದ್ಬಿಟ್ಟ, ಮುಗಿದೋಯ್ತು. ಅದಾದ್ಮೇಲೆ ಇದರದ್ದೇ ಡೆಮೋ ಇದು. 10ನೇ ಅಧ್ಯಾಯ ಥೇರಿ, 11ನೇ ಅಧ್ಯಾಯ ಪ್ರಾಕ್ಟೀಸ್ ಅಷ್ಟೇ. ಡೆಮಾನ್ಸ್ಟ್ರೇಷನ್, ವಾಟ್ ಎವರ್ ಹಿ ಪೋರ್ಟ್ರೇಡ್, presented, narrated, described, that he just practiced, manifested. ಅದಕ್ಕೆ ಮ್ಯಾನಿಫೆಸ್ಟ್ ಆಗುವಾಗ ಅವ್ನು ನೋಡ್ಲಿಕ್ಕೆ ಆ ಶಕ್ತಿ ಇಲ್ಲ ಅಂತ ದಿವ್ಯಂದದಾಮಿ ತೇಜಕ್ಷು. ಐ ಸ್ಯಾಂಕ್ಷನ್ ಟು ಯು ಎ ಡಿವೈನ್ ಐ ಟು ಸಿ ಮೀ ಇನ್ ರಿಯಾಲಿಟಿ. ಸೊ ಇನ್ ರಿಯಾಲಿಟಿ ಹಿ ಸ್ಟಾರ್ಟೆಡ್, ಪಾರ್ಥ ಸ್ಟಾರ್ಟೆಡ್ ಸೀಯಿಂಗ್ ಅಂಡ್ ಸೀಯಿಂಗ್ ಅಂಡ್ ಸೀಯಿಂಗ್. ಇದು ನಮ್ಮ ಜೀವನದಲ್ಲಿ ಬರುತ್ತೆ. ನಮ್ಮದೇ ಮಕ್ಕಳ ಬಗ್ಗೆ ಏನೋ ಅಂಡರ್ ಎಸ್ಟಿಮೇಷನ್ ಮಾಡ್ಕೊಂಡು ಏನೋ ಹೋಪ್ಲೆಸ್ ಬರೋ ಅಂತ ಅಂದ್ಕೊಂಡಿರ್ತೀವಿ. ನಿಮ್ಗೆ ಗೊತ್ತಿದ್ದಂಗೆನೆ ಅವನು ಏನೋ ಸಾಧನೆ ಮಾಡಿ ಒಂದು ಹೈಲಿ ಮೆರಿಟೆಡ್ ಆಗಿ ಬಂದ್ಬಿಡ್ತಾನೆ. ಆಗ ಆಶ್ಚರ್ಯ ಆಗ್ಬಿಡುತ್ತೆ, ಅರೇ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ, ನನ್ನ ಮಗ, ನನ್ನ ಮಗಳು, ನನ್ನ ಪತ್ನಿ, ನನ್ನ ಅಜ್ಜ, ನನ್ನ ತಾತ ಇವ್ರನ್ನ ಇಂಥವ್ರಾಗಿದ್ರಲ್ಲ ಅಂತ ಅನ್ಸೋಂಗಾಗ್ಬಿಡುತ್ತೆ. ನಮ್ಮ ಬಗ್ಗೂನು ಹಾಗೆ ಆಗುತ್ತೆ. ನನಗೆ ಏನೂ ಇಲ್ಲ, ನನಗೇನು ಶಕ್ತಿಯೇ ಇಲ್ಲ, ನಾನೇನಿಲ್ಲ ಮಹಾ ಅದು ಏನಿಲ್ಲ ಹೀಗೆ ಅನ್ಕೊಂಡಿರ್ತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಚಾಲೆಂಜ್ ಬರುತ್ತೆ, ಆ ಬಂದಾಗ ಒಳಗಿರುವ ಪೊಟೆನ್ಶಿಯಾಲಿಟಿ ಹೊರಗೆ ಬರುತ್ತೆ. ಕಾಳಿದಾಸ ಹೇಳ್ತಾನೆ, ಜ್ವಲತಿ ಚರಿತೇಂಧನು ಅಗ್ನಿ ಅಂತ, ವಿಪ್ರಕೃತ ಪನ್ನಗ ಫಣಾಂಕುರುತೆ ಅಂತ. ಈಗ ಬೆಂಕಿ ಇನ್ನೇನು ನಂದೋಗುತ್ತೆ ಅನ್ನೋತ್ತಿಗೆ ನಾವು ಈ ಕಟ್ಟಿಗೆನ, ಆ ಫ್ಯೂಯಲ್ ಅನ್ನ ಹೀಗೆ ಅದರಲ್ಲಿ ಫ್ರಿಕ್ಷನ್ ನಿರ್ಮಾಣ ಮಾಡ್ತೀವಿ, 2-3 ಸೇರಿಸಿ ಅದನ್ನು ಉಜ್ಜುತ್ತೀವಿ, ಆಗ ಇಮ್ಮಿಡಿಯೇಟ್ಲಿ ಹೊಗ್ಗಂತ ಬೆಂಕಿ ಇರುತ್ತೆ. ಹಾಗೇನೆ ಎಲ್ಲೋ ಮೂಲೆಯಲ್ಲಿ ಸುತ್ತಕೊಂಡು ಚಳಿ ಕೂತಿರುತ್ತೆ ಸ್ವಲ್ಪ, ಅದನ್ನ ಹಿಂಗ ನಂಬ್ಕೊಳ್ಳೋಕೆ ಫಣಾಂಕುರುತ್ತೆ. ಇಟ್ ವಿಲ್ ಶೋ ಇಟ್ಸ್ ಹುಡ್, ತನ್ನ ಸಾಮರ್ಥ್ಯ ತೋರಿಸುತ್ತೆ. ಮೊರೆಗಿ ಬಿದ್ದಂತಹ ಹಾವು. ಆದ್ರಿಂದ ಆತ್ಮಬಲವನ್ನ ಕೆಣಕಿದಾಗ ಅವನ ಒಳಗಿರುವ ಶಕ್ತಿ ಹೊರಗೆ ಬರುತ್ತೆ. ಹಾಗೆ ಅದಕ್ಕೋಸ್ಕರವಾಗಿ ಈ ಒಳಗೆ ನಮಗೇನು ಶಕ್ತಿ ಇದೆ ಅದನ್ನ ಅನ್ಫೋಲ್ಡ್ ಮಾಡ್ಕೊಳ್ಳೋದನ್ನೇ ದೊಡ್ಡ ಚಾಲೆಂಜ್. ಇವತ್ತಿನ ಇನ್ ಅವರ್ ಸೋಷಿಯಲ್ ಕಂಡೀಷನ್ ದಿಸ್ ಈಸ್ ವೆರಿ ಗ್ರೇಟ್, ಹೈಲಿ ಅಲಾರ್ಮಿಂಗ್ ಪ್ರಾಬ್ಲಮ್. ಇನ್ ಎವ್ರಿ ಹೌಸ್ ದಿಸ್ ಪ್ರಾಬ್ಲಮ್ ವಿ ಎನ್ಕೌಂಟರ್. ಅದಕ್ಕೋಸ್ಕರ ನಮಗೆ ಒಳಗಿರುವ ಶಕ್ತಿಯನ್ನು ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಲಾಭ ಇದು. ಕೃಷ್ಣನ ಬಗ್ಗೆ ಅರ್ಜುನಿಗೆ ಇದಾಗ್ತದೆ. ಹಾಗೆ ಆಗ ಅವನು ಹೇಳ್ತಾನೆ, ನಾನು ಯಾಕೆ ಹೀಗೆ ತಪ್ಪು ಮಾಡ್ಕೊಂಡೆ, ನೀನೊಬ್ಬ ಮಿತ್ರ ಅಂತ ತಿಳ್ಕೊಂಡೆ, ಸಖೇತಿ ಮತ್ವ ಏನೇನೋ ಮಾತಾಡ್ತಾ ಇದ್ದೆ, ಲೂಸ್ ಟಾಕಿಂಗ್ ಐ ವಾಸ್ ಡೂಯಿಂಗ್ ವಿತ್ ಯು. ಹೇ ಕೃಷ್ಣ, ಹೇ ಯಾದವ, ನಾನು ನಿನ್ನ ಐ ವಾಸ್ ಜಸ್ಟ್ ಐಡೆಂಟಿಫೈಯಿಂಗ್ you as some Yadava, some friend. This small trivial condition ಅಂತಾರೆ, ಸಣ್ಣದಾಗಿ ತಿಳ್ಕೊಂಡ್ಬಿಟ್ಟೆ. ಇದನ್ನ ಈ ಜಾತಿಯವನು, ಈ ಕುಟುಂಬದವನು, ಈ ನಮ್ಮಲ್ಲಿ ಅನೇಕ ನೀವೆಲ್ಲ ಮಾತಾಡ್ತೀರಿ ಏಕವಚನದಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡುವಾಗ, ಆ ಹಳೆಯ ರೀತಿಯಲ್ಲೇ ನೀವು ಮಾತಾಡುವಾಗ ನಂಗೆ ಭಯ ಆಗುತ್ತೆ. ಇವರಿಗೆ ಪರಸ್ಪರ ಪರಿಚಯ ಆಗಿದೆಯಾ, ಈ ಇವರು ಏನೋ ಮೊದಲು ಹಾಗಿದ್ದ, ಈಗ ಎಷ್ಟು ಮೇಲೆ ಬಂದ್ಬಿಟ್ಟಿದ್ದಾನೆ, ಎಷ್ಟು ಶಕ್ತಿ ಬಂದ್ಬಿಟ್ಟಿದೆ, ಇವನ್ ಗೊತ್ತಾ ಅಂತ ಅನಿಸ್ತಾ ಇರುತ್ತೆ. ನಾವು ಹಾಗೆ ಅನ್ಕೋಬೇಕು. ಎಷ್ಟೋ ದಿವಸ 6-8-10 ವರ್ಷಗಳ ನಂತರ ಕಾಣುವಾಗ ನಾನು ಆಲ್ವೇಸ್ ಐ ಆಮ್ ವೆರಿ ಮಚ್ ಕೇರ್ಫುಲ್. ವಾಟ್ ಇಸ್ ಯುವರ್ ಮೆರಿಟ್ ನಾ ಕೇಳ್ತಾ ಇರ್ತೇನೆ. ವಾಟ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಇಸ್ ಯುವರ್ ಅಚೀವ್ಮೆಂಟ್. ಸ್ವಾಕ್ ಅನಾಲಿಸಿಸ್ ಅಂತ ಕರೀತಾರೆ ಸೈಕಾಲಜಿಯಲ್ಲಿ. ಸ್ಟ್ರೆಂತ್, ವೀಕ್ನೆಸ್, ಚಾಲೆಂಜ್, ಸ್ವ್ಯಾಕ್ ಅಂಡ್ ಅಪಾರ್ಚುನಿಟಿ. ಇಷ್ಟನ್ನು ತಿಳ್ಕೋಬೇಕು ಒಬ್ಬ ವ್ಯಕ್ತಿ ಬಗ್ಗೆ. ಆಗ ನಮಗೆ ಅವನು ಯಾರು ಅಂತ ಗೊತ್ತಾಗುತ್ತೆ. ಸ್ಟ್ರೆಂತ್, ವೀಕ್ನೆಸ್ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಅವನು ಸ್ಟ್ರೆಂತ್ ಏನೋ ಗೊತ್ತಾಗಬೇಕು. ಚಾಲೆಂಜಸ್ ಎಷ್ಟನ್ನು ಎದುರಿಸಿದ ಜೀವನದಲ್ಲಿ, ಎದುರಿಸಿ ಹೇಗೆ ಮೇಲೆ ಬಂದ ಈ ಹಂತಕ್ಕೆ. ಸ್ಟ್ರೆಂತ್, ಚಾಲೆಂಜಸ್ ಅಂಡ್ ಅಪಾರ್ಚುನಿಟಿ. ಹೇಗೆ he could create opportunity, thereby he could show his strength. That is how we have to understand someone. ಇಲ್ಲಿ that is very very ಅಜಾನತಾ ಮಹಿಮಾನಂ ಅಂತ. ನಂಗೆ ನಿನ್ನ ಮಹಿಮೆಯನ್ನು ಗೊತ್ತೇ ಆಗಲಿಲ್ಲಪ್ಪ, ಹಾಗಾಗಿ ನಾನು ಅಂಡರ್ ಎಸ್ಟಿಮೇಷನ್ ಮಾಡ್ಕೊಂಡು ಬಿಟ್ಟೆ ನಿನ್ನನ್ನು. ಹಾಗಾಗಿ ನಿನ್ನ ಹತ್ರ ನಿನಗೆ ಭಾಷಣ ಹೊಡೆದು ಬಿಟ್ಟೆ ನಾನು. ಜಾತಿ
ಧರ್ಮ ಕುಲಧರ್ಮ ಏನಯ್ಯ ನೀನು ಈಗ ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದೀಯಾ, ಹೀಗೆಲ್ಲ ಆಗಲ್ವ, ಯುದ್ಧ ಆದ್ರೆ ನಾಳೆ ಏನಾಗುತ್ತೆ ಮುಂದೆ ಅಂತ ನಿನಗೆ ದೊಡ್ಡ ಭಾಷಣ ಹೊಡೆದಿದ್ದನು. ಅಜಾನತ ಮಹಿಮಾನಂತ ವೇದಂ ಪ್ರಮಾದಾತ್ ಅಂತ. ಪ್ರಮಾದ ಅಂತ ತಪ್ಪು 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 ತಿಳುವಳಿಕೆ. ಪ್ರಣಯೇನ ಎರಡೂ ಆಗುತ್ತೆ. ನನ್ನ ಫ್ರೆಂಡ್ ಅಲ್ಲ ಅವ, ಅವನ ನಂಗೆ ಗೊತ್ತಿಲ್ವ, ಅವ ನನ್ನ ಜೊತೆಗೆ ರೂಮ್ಮೇಟು, ನನ್ನ ಬೆಂಚ್ ಮೇಟು ಹೀಗೆಲ್ಲ ನಡೀತಿರುತ್ತೆ. ಆದ್ರಿಂದ ಬಿ ಕೇರ್ಫುಲ್. ಅದಕ್ಕೊಂದು ದೊಡ್ಡ ಪಾಠ ಇದೆ. ಇಷ್ಟು ಹೇಳಿ ಕೃಷ್ಣ ಆ ವಿಶ್ವ ರೂಪ ದರ್ಶನ ಏನು ಮಾಡಿಸಿದ, ಅದರಿಂದ ಪಾರ್ಥ ತನ್ನ ಅಪಾರ್ಥ ದೂರ ಮಾಡಿಕೊಂಡ, ಅನರ್ಥದಿಂದಲೂ ಮೇಲೆದ್ದು ಬಂದು ಸಾರ್ಥಕ ಜೀವನದ ಹೊಸ ಅಧ್ಯಾಯವನ್ನು ಓಪನ್ ಮಾಡ್ತಾನೆ ಮುಂದೆ ಅನ್ನೋದು ನೆಕ್ಸ್ಟ್ ಭಕ್ತಿ ಯೋಗದಲ್ಲಿ ನಾವು ಬರ್ತೀವಿ. ಅಲ್ಲಿಂದ ಆ ಭಕ್ತಿ ಯೋಗ, ಇಟ್ ಈಸ್ ವೆರಿ ವೆಲ್ ಪೋರ್ಟ್ರೇಡ್. ಹೌ ಮೆನಿ ಕ್ವಾಲಿಟೀಸ್ ಹಿ ಕುಡ್ ಗೇನ್. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ದ್ವಂದ್ವೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿಃ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಇವೆಲ್ಲ ಶ್ಲೋಕಗಳು ಫ್ರಮ್ 12th ಭಕ್ತಿ ಯೋಗ 12ನೇ ಅಧ್ಯಾಯದ್ದು. ದಟ್ ವಿ ಟೇಕ್ ಅಪ್ ಇನ್ ದಿ ಫೋರ್ತ್ ಕಮಿಂಗ್ ಸಂಡೇಸ್. ಇಲ್ಲಿ ನಾವು ತಿಳ್ಕೋಬೇಕಾದ್ದೇನೆಂದ್ರೆ, ಶ್ರೀಕೃಷ್ಣನ ಬಗ್ಗೆ ರಿಯಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಎರಡೇ, ಡಿಸ್ಟಾರ್ಟೆಡ್ ಇಮೇಜ್ ವರ್ಸಸ್ ರಿಯಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಟೂ ಥಿಂಗ್ಸ್, whether we go for realistic understanding or prejudiced understanding. ಪೂರ್ವಾಗ್ರಹದಿಂದ ಅದು ಹಳೆಯದೇ ತಿಳ್ಕೊಂಡು, ಅದಕ್ಕಾಗಿ ನಿಮಗೆ ನಾನು ಮತ್ತೆ ಮತ್ತೆ ನಮ್ಮೆಲ್ಲ ಫ್ರೆಂಡ್ಸಿಗೆ ಹಿಡ್ತಾ ಇದ್ದೀನಿ, ಸಂಡೇ ಇನ್ನು ಈ ಕೋವಿಡ್ ಮುಗೀತು ಅಂತಂದ್ರೆ ಎಲ್ಲ ಒಂದೊಂದು ಬ್ಯಾಚ್ ವೈಸ್ ಜನಸೇವೆಗೆ ಬನ್ನಿ. ಈಗಿನ ಜನಸೇವಾ ಇದರ ಆಕ್ಟಿವಿಟೀಸ್ 50 ವರ್ಷ ಕಂಪ್ಲೀಟ್ ಮಾಡ್ತಿರೋ ಒಂದು ಸಂಸ್ಥೆ ಏನು ಮಾಡಿದೆ, ಈಗಿನ CCC ಬಗ್ಗೆ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಓವರ್ ಎಸ್ಟಿಮೇಷನ್ ಮಾಡ್ಕೋಬೇಡಿ, ಅಂಡರ್ ಎಸ್ಟಿಮೇಷನ್ ಮಾಡ್ಕೋಬೇಡಿ. ಒಂದು ಜನಸೇವಾ ಅಂತ ಆ ಕಾಲದಲ್ಲಿ ಬಹಳ ಹಿರಿಯರು, ಯಾದವರಾಜಿಯವರು, ಶೇಷಾದ್ರಿಗಳು ಇವರೆಲ್ಲ ಸೇರಿ ಇಟ್ಟರು ಇದಕ್ಕೆ, ಟ್ರಸ್ಟಿಗೆ. ಎಂಥ ಸೇವೆ ಅರ್ಪಿತವಾಯಿತು ಅಂದರೆ, ಇವತ್ತು ಈ ರೋಗದ ಕಾಲದಲ್ಲಿ ಇದರಿಂದ ಬೆನಿಫಿಟ್ ಪಡ್ಕೊಂಡವರು ಇನ್ ಹಂಡ್ರೆಡ್ಸ್. ಈಗ ನೀವು ಹಳ್ಳಿ ಸುತ್ತಮುತ್ತಲು ಹೋದ್ರೆ ಮೊದಲು ಜನಸೇವಾ ಗೊತ್ತಾ ಬಿಡಪ್ಪ ಅಂತಿದ್ರು. ಇವತ್ತು more than 30 villages around, how many families benefited. ಅವರ ಬಾಯಲ್ಲಿ ಬರೋ ಶಬ್ದವೇ ಬೇರೆ. ಸ್ವಾಮಿ RSSನವರು ಒಂದು ಸಂಸ್ಥೆ ಕಟ್ಟಿ ಎಷ್ಟು ಸೇವೆ ಮಾಡಿದ್ರು ಸ್ವಾಮಿ ನಮಗೆ ಗ್ರಾಮಸ್ಥರಿಗೆ ಅಂತ ಹೇಳ್ತಾರೆ. ಸೊ ಹಾಗೆ ಅಷ್ಟೇ ಅಲ್ಲದೆ ಜನಸೇವಾ ಹಿರಿಯ ವಿದ್ಯಾರ್ಥಿಗಳ ಬಳಗದ ಅನೇಕ ಡಾಕ್ಟರ್ಗಳು ದಿವಾನಿಶಂ ಡೇ ಅಂಡ್ ನೈಟ್ ಬಂದು, ಅದನ್ನು ಎಂಥ ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಹೆದರಿಕೆ, ಫಿಯರ್. ಒಬ್ಬೊಬ್ಬರು ಬಂದು ಇಲ್ಲಿ ಅವರು ಅಳೋದು, ಅವರೆಲ್ಲ ಸೇರಿ ಹೇಳ್ಬಿಟ್ರು, ಸಾರ್ ಜನಸೇವಾ ಇಟ್ ಈಸ್ ನಾಟ್ ಓನ್ಲಿ ವಿದ್ಯಾಲಯ, ಇಟ್ ಈಸ್ ದೇವಾಲಯ ಸಾರ್ ಅಂತ ಹೇಳಿದ್ರು. ಬಿಫೋರ್ ದೇ ಟ್ರೀಟೆಡ್ ವೆಲ್, ಗಾಟ್ ರೀಗೇನ್ಡ್ ಗುಡ್ ಹೆಲ್ತ್, ಇಲ್ಲಿಂದ ಹೋಗುವಾಗ ಆ ಸೀನ್ ಕ್ರಿಯೇಟ್ ಆಯ್ತು. ಪ್ರತಿಯೊಬ್ಬ ನಮಸ್ಕಾರ ಮಾಡೋದು, ಭೂಮಿಗೆ ನಮಸ್ಕಾರ ಮಾಡೋದು, ಗೇಟ್ನಲ್ಲಿ ನಿಂತು ಹೊರಡುವಾಗ ಇದು ದೇವಾಲಯ. ಇವತ್ತು ಜನಸೇವಾ ಹಾಗಿದೆ. ಹಾಗಾಗಿ ದೇವಾಲಯವೂ ಹೌದು, ಹಾಗೇನೆ ಈಗ ಏನಾಯ್ತು, ವಿದ್ಯಾಲಯ ಅಂತ ಹೌದೇ ಹೌದು. ನೀವೆಲ್ಲ ಇಲ್ಲಿ ಆ ಕಾಲದಲ್ಲಿ SSLC ಒಂದು ಸರ್ಟಿಫಿಕೇಟ್ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಹೇಗೆ ಪಡ್ಕೊಂಡ್ರಿ, ನಿಮ್ಮ ಡಿಪೆಂಡಿಂಗ್ ಅಪಾನ್ ಯುವರ್ ಅಚೀವ್ಮೆಂಟ್ಸ್ ಅಂಡ್ ದಟ್ ಇಸ್ ಓಕೆ. ಸೊ ಫಾರ್ ದಟ್ ಯು ಹ್ಯಾವ್ ದಟ್ ಸೆನ್ಸ್ ಆಫ್ ಇಂಡೆಟೆಡ್ನೆಸ್. ನಾವು ಋಣಿಗಳು, ಜನಸೇವಾ ಅನ್ನೋಂಥ ಭಾವ ಇದೆ ಎಲ್ಲರಿಗೂ. ಅದ್ರ ಜೊತೆಗೆ ಈಗ ದೇವಾಲಯ ಆಗ್ಬಿಡ್ತಿದ್ರು. ದೇವಾಲಯನೂ ಹೌದು, ನಿಮ್ಗೆ ಇಲ್ಲಿ ಬಂದ್ರೆ
ಆಂಜನೇಯ ದೇವಾಲಯ, ದಕ್ಷಿಣಾಮೂರ್ತಿ ದೇವಾಲಯ, ಹಾಗೆ ಚೌಡೇಶ್ವರಿ ದೇವಾಲಯ, ಇಂಥ ಡಿವೈನ್ ಸೆಂಟರ್ಗಳನ್ನು ಮಾಡಿದ್ದೀವಿ ಮಧ್ಯದಲ್ಲಿ. ಅದ್ರ ಜೊತೆಗೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಇಲ್ಲಿ ಜ್ಞಾನ ಪಡ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ. ಫ್ರಮ್ ಶಿಶು ಭಾರತಿ ಟು ಶೋಧ ಭಾರತಿ ಅಂತ ಕರಿತೀನಿ ನಾನು. ಶಿಶು ಭಾರತಿಯಲ್ಲಿ ಗ್ರಾಮದ ಮಕ್ಕಳಿಗೆ ಒಂದು ಸಣ್ಣ ಶಾಲೆ ಇದೆ, ಆಂಜನೇಯ ಸ್ವಾಮಿ ಕೇಂದ್ರ. ಅಲ್ಲಿ ಹಳ್ಳಿ ಜನಗಳೆಲ್ಲ ಬರ್ತಾರೆ, ತಾಯಂದಿರು ಬರ್ತಾರೆ, ಅವರಿಗೆಲ್ಲ ಆಕ್ಟಿವಿಟೀಸ್ ಈ ಥರ. ಇಲ್ಲಿಂದ ರಿಸರ್ಚ್ ಸೆಂಟರ್ ಇದೆ. ನಿಮಗೆ ಬರೀ ಹೈಸ್ಕೂಲ್ ಭಾಳ ಜನತೆ ಗೊತ್ತಿದೆ ಇಲ್ಲಿಂದವರಿಗೆ, 8, 9, 10 ಶಿಶು ಭಾರತಿಯಿಂದ ಇದೆ. ಅದಕ್ಕಾಗಿ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಆಲ್ ಅವರ್ ಅಲ್ಯುಮಿನಿ ಪೀಪಲ್, ಪ್ಲೀಸ್ ಮೇಕ್ ದಟ್ ಸೆಂಟರ್ more and more ಹೆಲ್ಪಿಂಗ್ ಸೆಂಟರ್, ಹೀಲಿಂಗ್ ಸೆಂಟರ್, ಡಿವೈನ್ ಸೆಂಟರ್ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಬರ್ಬೋದು, ನೋಡಿದ್ರೆ ನಿಮಗೆ ಅನ್ಸುತ್ತೆ. ಆಗ ಈ ಎಲ್ಲ ಕೇಂದ್ರ ಫ್ರಮ್ ಶಿಶು ಭಾರತಿ ಟು ಶೋಧ ಭಾರತಿ. ಶೋಧ ಭಾರತಿ ಇವೆಲ್ಲ ದೇ ಆರ್ ಆಲ್ ಡೆವಲಪ್ಡ್ ಬೈ ಮೆನಿ ಗುಡ್ ವೆಲ್ ವಿಷರ್ಸ್. ಅದನ್ನು ಹೇಗೆ ಕಟ್ಟಿದ್ದೀವಿ ಅಂದರೆ, ನಿಮಗೆ ಒಂಥರ ಆಕ್ಸ್ಫರ್ಡ್ ಯೂನಿವರ್ಸಿಟಿ, MIT, ನಾನೆಲ್ಲ ಹೋಗಿದ್ದೀನಿ, ಅಲ್ಲೆಲ್ಲ ಹೋಗಿದ್ದೀನಿ. MIT ಬಾಸ್ಟನ್ನಿಗೂ ಹೋಗಿದ್ದೀನಿ, ಆಕ್ಸ್ಫರ್ಡಿಗೆ ಹೋಗಿದ್ದೀನಿ, ಕ್ಯಾಂಬ್ರಿಡ್ಜಿಗೆ ಹೋಗಿದ್ದೀನಿ, ಹಾರ್ವರ್ಡಿಗೆ ಹೋಗಿದ್ದೀನಿ. ಅದೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲೂ ಒಂದು ನಾವು ರಿಸರ್ಚ್ ಸೆಂಟರ್ ಮಾಡಿದ್ದೀವಿ. ಈಗಲೂ 15 ಜನ PhD ಮಾಡಿದ್ದಾರೆ ಜನಸೇವಾದಲ್ಲಿ. ದಟ್ ಯು ಮಸ್ಟ್ ನೋ. 15 people got doctorate from Janaseva Bhumi. It is not only something 8th, 9th, 10th now. That understanding is very, very important. Otherwise, ಈ ಪಾರ್ಥ ಕಾಂಪ್ಲೆಕ್ಸ್ ಬಂದ್ಬಿಡ್ತಾರೆ ನಮಗೆ. ಅಲ್ಲೇ ಇರ್ತೀವಿ, ಅಯ್ಯೋ ನಮ್ಮ ಕಾಲ ಗೊತ್ತಲ್ಲ, ಜನಸೇವಾ ಗೊತ್ತಿಲ್ವಾ, ಇಮಿಡಿಯೇಟ್ಲಿ ಹಾಸ್ಯ ಮಾಡ್ತಿರ್ತೀನಿ ನಾನು. ಅದೇ ಹಳೆ ಅಂತ ಬಾ ಚಿತ್ರಾನ್ನ ನೆನಪಾಗ್ತಾ ಇರುತ್ತೆ. ಇರಬೇಕು, ಅದು ಒಂಥರ ಖುಷಿ. ಆ ಜೀವನ ನೆನೆಸ್ಕೊಳ್ಳೋದು ಬೇಕೇ ಬೇಕು. ಅನೇಕ ವಿದ್ಯಾರ್ಥಿಗಳು ನಾ ಇಲ್ಲಿ ಕೂತಿದ್ದೆ ಅಂತ ಬಂದು ಕೂತ್ಕೊಂಡು ಹೋದ್ರು, ಆ ಜಾಗದಲ್ಲಿ ಕುಳಿತು they just recollected their fast memory. That is good, but in the same time we cannot just stay back. We have to march forward. So that ಈಗ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಪೋಸ್ಟ್ ಕೋವಿಡ್ 50 ವರ್ಷ ಕಂಪ್ಲೀಷನ್ ಆದ್ಮೇಲೆ ಜನಸೇವೆ ಹೇಗೆ ಕಟ್ಟಬೇಕು, ಆ ಜನಸೇವೆ ಕಟ್ಟೋದ್ರಲ್ಲಿ ನಾನೇನು ಮಾಡ್ಬೋದು, ವಾಟ್ ಇಸ್ ಮೈ ಕಂಟ್ರೋಲ್. ಈಗ ಅಲ್ಲಿಂದ ಶಿಶು ಭಾರತಿ ಟು ಶೋಧ ಭಾರತಿ. However, because of this corona, we could not conduct any inauguration formal function. Already the Golden Jubilee program started with this CCC, COVID Care Center. That is Jana Seva. So now also 1,000 people vaccinated here. All these activities taken by Gurukula young boys, those who are good in Vedic study here in Gurukula, they were all helping those people. They are taking care of their well-being. They are counseling, conducting, because they all got this Krishna's yoga, so that they could talk to them, instill confidence in those highly depressed people, so that well-trained Gurukula young people could attend. Those people with all, you know how to do this. ಕಂಡಾಗಲೇ ಭಯ ಆಗುತ್ತೆ, ಅಯ್ಯೋ ಹೋದ್ರೆ ನಂಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಭಯ ಆಗುತ್ತೆ. ಅಂಥ ಸ್ಥಿತಿಯಲ್ಲಿಯೂ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಡಾಕ್ಟರ್ಗಳು, ಜನಸೇವಾಲ್ಮನಿ ಆ್ಯಂಡ್ ಅನೇಕ ಆ ಥರದ ಆ ಕಾಲದ ನಿಮ್ಮೆಲ್ಲ ಮಿತ್ರರು ಅನೇಕರು ಇಲ್ಲೇ ಇದ್ರು, ಆಗ ಬರ್ತಾ ಇದ್ರು, ಹೋಗ್ತಾ ಇದ್ರು. ದೇ ವರ್ ಆಲ್ ಟೇಕಿಂಗ್ ಪಾರ್ಟ್. ಆ್ಯಂಡ್ ಗುರುಕುಲ ಟ್ರೈನ್ಡ್ ವೇದಿಕ್ ಸ್ಕಾಲರ್ಸ್, ಯೋಗಿಕ್ ಸ್ಕಾಲರ್ಸ್, ದೇ ವರ್ ಡೂಯಿಂಗ್ ಆಲ್ ದಿಸ್. And villagers were also, and Gram Panchayat people, many other past students, even many political leaders, well-wishers of Janaseva, parents, they were also extending their helping hand. Government was supporting. Well-wishers were extending their helping hand. Philanthropists, they were helping. What not? From all corners we got, so that we could conduct, we could do this service. That is very much highly positive news. I am very happy, proud to share with all of you. Now you have to think, what next? What next means we have to strengthen all this from Shishu Bharati to Shodha Bharati.
High school also we have to make it still more level. Now we have new education policy coming, so that what will happen now? Ninth, 10th, 11th, 12th becomes one unit. From 8th, 9th, sorry, 6, 7, 8 becomes one unit. These different units. So we have that Shishu Bharati, where fifth admit children, and there our mothers, Jansiva mothers, many wives of our own karyakartas, they are taking care of that. Like that, again, it will be another that junior, what that middle classes and children centers, then high school, then our PUC, senior secondary. It is not something college now. It is not college. It is called senior education up to 12. And from 12 we have UG, undergraduation, then PG, post graduation, then we have PhD. So starting from Shishu Bharati, that means kindergarten, KG, from KG to PhD we have activities now in Guruko, in Janseva. That is realistic understanding. Otherwise, we will have pasta complex. Ajanata mahimananta vedam maya pramadat pranayena. ಅಭಿಮಾನ ತುಂಬ ಇರುತ್ತೆ, ನಮ್ದು ಜನಸೇವಾ ಅಂತ ಭಾವನೆನೂ ಇರುತ್ತೆ, ಎಲ್ಲ ಇರುತ್ತೆ. ಇಲ್ಲಿ ಬರಲ್ಲ, ಅಲ್ಲೆಲ್ಲೋ ದೂರದಲ್ಲಿ ಇರ್ತೀವಿ, ಅಲ್ಲೆಲ್ಲೋ ಒಟ್ಟಿಗೆ ಮೀಟ್ ಮಾಡ್ತೀವಿ ನಮ್ಮ ಬ್ಯಾಚ್ ವೈಸ್. ಓಕೆ, ದಟ್ ಇಸ್ ಫೈನ್. ಯು ಹ್ಯಾವ್ ದಟ್ ಟೈಪ್ ಆಫ್ intimacy, sympathy, empathy, joy. That is okay. But you must come to this land, 56 acres of Janseva Trust land, where we have this KG2, kindergarten education to PhD research. Already 15 people got PhD. We have collaboration with S. Vyasa Yoga University, collaboration with Mangalore University, collaboration recognition with by Tumkur University, and MOU, Memorandum of Understanding, with many research centers. All such, everything it is going on here. Now already we started 4 departments. 4 departments in our PhD center here. One is consciousness study, second one cultural study, the third one it is cosmological study, a fourth one it is counseling center. Already we have that practical knowledge how to counsel young people here, those who already passed their UG, PG, young scholars from Gurukulam. They got that training, and with that training they could get practical experience in this CCC. Why I am telling all these things? Last sloka, I am just going to conclude. Just this sloka gives wonderful impetus. Last sloka of Vishwarupa Darshana Yoga. That is Matkarma Krit Matparamaha Madbhaktaha Sangavarjitaha Nirvaira Sarvabhuteshu Yaha Samamiti Pandava. That is how Krishna concludes this Vishwarupa Darshana Yogo Nama Ekadasho Adhyaya. Please understand. Matkarma Krita. Whatever karma duty you do it for Krishnarpanamastu. Mat Paramaha, and though you do it with your own capacity, but offer it to God. Krishnarpanamastu. Madbhaktaha, have faith in me, so that there also you have that divine feeling. Though you do, but it is because God has given all these talents and capacities and skills to you, you are performing well. And Sangha Varjita. But even while doing all these things also, be very much unattached. Because
सफल विफल और आशा निराशा, जिसकी ओर कहाँ जिज्ञासा। बीहड़ता में राह बनाता राही मचल मचल चलता है, जीवन भर अविचल चलता है। दिव्य ध्येय की ओर तपस्वी, दिव्य ध्येय की ओर तपस्वी, जीवन भर अविचल चलता है ಅಂತ ಒಂದು ಹಾಡು ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸಂಘದ ಹಾಡುಗಳನ್ನ ನೀವು ಇಲ್ಲಿ ಇದ್ದಾಗ ಇದನ್ನು ಕೇಳಿದಿರಿ. दिव्य ध्येय की ओर तपस्वी, जीवन भर अविचल चलता है, जीवन भर अविचल चलता है। सज धज कर आवे आकर्षण, पग पग पर झूमते प्रलोभन। ಹೆಂಗಿದೆ ನೋಡಿ, ಎಷ್ಟು ಸುಂದರವಾದ ಹಾಡು. ಹೆಜ್ಜೆ ಹೆಜ್ಜೆಗೆ ಬರ್ಬೋದು ಟೆಸ್ಟಿಂಗ್ ಟೈಮ್, ಆದರೂ ದಿವ್ಯ ಧ್ಯೇಯಕ್ಕೆ ಓರ್ ತಪಸ್ವಿ, ಟುವರ್ಡ್ಸ್ ದಟ್ ಇಂಟೆಂಡೆಡ್ ಗೋಲ್ I march ahead in spite of many hurdles, in spite of many failures. I march ahead. That must be our mission and vision. That is what Krishna tells here. So sangha varjitaha nirvairaha, don't blame anybody for your failures, don't blame others. Sarva bhuteshu, he will be most dearer to me. That is how Krishna concludes this Vishwarupa Darshana Yoga. Then we proceed to Bhakti Yoga. Now it is whole thought process is in your aapke aangan mein hai, ball is in your court. If you have some queries, you can just share your feelings or you can ask questions. Only some minutes are left. ವೀರಭದ್ರ ಹೆಗಡೆ ಅವರು ಕಾಣ್ತಾ ಇದ್ದಾರೆ ಅಂತ ಕಾಣುತ್ತೆ. ಎಷ್ಟೋ ವರ್ಷ ಆಗೋಯ್ತು. ವೆರಿ ಹ್ಯಾಪಿ ಟು ಸಿ ಯು. ಬನ್ನಿ ಬನ್ನಿ, ಈ ಕಡೆಗೆ ಬನ್ನಿ. ಬೆಂಗಳೂರಲ್ಲೇ ಇದ್ದೀರಾ? ಮಲ್ಲೇಶ್ವರಂ ಹತ್ರ? ಓಕೆ, ವೆರಿ ಗುಡ್. ಆಮೇಲೆ ಬನ್ನಿ, ಕಾಣೋಣ, ಮಾತಾಡೋಣ, ಎಲ್ಲ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋಣ. ಎಸ್ ಪ್ಲೀಸ್, ಎನಿ ಕ್ವಶನ್? ಭಗವದ್ಗೀತಾ ವೇ ಆಫ್ ಲೈಫ್ ಅಂತ ಹೇಳಿದ್ರಿ. ಟೋಟಲ್ ಆಗಿ ಇಟ್ಸ್ ಅ ವೇ ಆಫ್ ಲೈಫ್. ವೇ ಆಫ್ ಲೈಫ್, ನೋ ಡೌಟ್. ಕರೆಕ್ಟ್ ಇಂಟರ್ಪ್ರಿಟೇಷನ್. ವೆರಿ ಹ್ಯಾಪಿ. ಅದಕ್ಕೆ ನೀವು ಸ್ವಲ್ಪ ಭಗವದ್ಗೀತೆ ಮೇಲೆ ತುಂಬಾ ಒಳ್ಳೆ ಇಂಗ್ಲಿಷ್ ಪುಸ್ತಕಗಳಿದೆ, ಪಬ್ಲಿಷ್ಡ್ ಬೈ ಚಿನ್ಮಯ ಮಿಷನ್, ರಾಮಕೃಷ್ಣ ಮಿಷನ್. ಪ್ಲೀಸ್, ವೆರಿ ಸಿಂಪಲ್ ಟ್ರಾನ್ಸ್ಲೇಷನ್ಸ್, ಯು ಕ್ಯಾನ್ ರೀಡ್ ದಟ್. Then we can go for psychoanalysis, psychosynthesis, and more details. SSLC ಇಂದ ಹೊರಗಡೆ ಹೋಗುವಾಗ ಒಂದೊಂದು ಪುಸ್ತಕ ಕೊಟ್ಟಿದ್ರಿ ಗುರುಗಳೇ ನೀವು, ಭಗವದ್ಗೀತೆದು ಸಿಂಪಲ್ ಅನಾಲಿಸಿಸ್. ಹೌದಲ್ಲ? ಸಿಂಪಲ್ ಟ್ರಾನ್ಸ್ಲೇಷನ್ ಇರುತ್ತೆ. ಅವಾಗ ಓದ್ಲಿಲ್ಲ, ಇವಾಗ ಓದ್ತಾ ಇದ್ದೆ. ವೆರಿ ಗುಡ್. ಇರ್ಲಿ, ಏನ್ ತೊಂದರೆ ಇಲ್ಲ. ನಾವು ಯಾವ್ದು ಬೆಳಿಗ್ಗೆ ಆಗಿರಲ್ಲ, ಸಂಜೆ ಆಗ್ಬೋದು, ಇವತ್ತಾಗಿಲ್ಲ ನಾಳೆ ಆಗ್ಬೋದು, ನಾಳೆ ಆಗಿದ್ರೆ hopes and scopes are always. नमस्ते गुरुजी. Thank you. नमस्ते. हमर कहाँ है, कैसे है? बढ़िया है सर, बढ़िया, फाइन फाइन, वेरी गुड सर. अच्छा, बहुत दिनों के बाद मुलाकात. यस सर, यस सर. अच्छा, हरिहर में है? नहीं सर, बेंगलोर 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 में. हाँ, मिले थे एक बार. हाँ, ठीक है, आइए एक बार. आया वो हम पुराने हमारे यादें हैं जरूर. आप हमेशा एक बात बोलते थे सर, ये जनसेवा में रहने के टाइम को तुमको ऐसा लगता है कि हम लोग तुमको 4 बजे उठाते, तुमको मेडिटेशन करवाने के लिए उठाते, लेकिन यहाँ से जिस दिन कैंपस में बाहर जाओगे उसकी वैल्यू तुमको पता लगेगा जब तुम बाहर जाओगे. तो आज उसका वैल्यूएशन जो है ना सर, आज सबको रियलाइजेशन हो रहा है, जो हम लोग को. बहुत अच्छा, बहुत खुशी की बात. वही, दैट इज व्हाट, फाइन. इसलिए यहाँ आके नजदीक से देखना है. जनसेवा इज योर मदर इंस्टीट्यूशन. कम हियर, स्टे विथ अस, शेयर योर फीलिंग्स, जस्ट एक्सचेंज योर थॉट्स. वी आर हियर टू लिसन टू यू, बट हैव फ्री टाइम. Just coming and going, no. That is how now immediately after this COVID cloud, we have to start now. Okay,
ठीक है नरेंद्र चुड़ासमा जी, सर थैंक यू वेरी मच। वेरी गुड। गुजरात के इसमें मैं एडवाइजरी बोर्ड में हूँ, वेरी गुड सर, वेरी टास्क गुड। फोर्स में भी था, इसलिए वहाँ एजुकेशन मिनिस्टर जो है चुड़ासमा जी है गुजरात गवर्नमेंट में। आपको वो खानदान के दूर संबंधी होंगे, मुझे पता नहीं। हाँ, नहीं सर, ये फरदूस जो है ट्रांसपोर्ट मिनिस्टर, ये सब मेरा जो मेरे डॉटर को जो शादी किया है ना सर, हाँ, वो मेरा जमाई का सगा मामा है सर। अच्छा, बहुत अच्छे काम कर रहे हैं। मैं वहाँ के एजुकेशन डिपार्टमेंट 3 वर्ष तक टास्क फोर्स में था, चिल्ड्रन एजुकेशन। और योगा यूनिवर्सिटी है वहाँ, लकुलीश योगा यूनिवर्सिटी है अहमदाबाद में, वहाँ के भी एडवाइजरी बोर्ड में मैं हूँ, आता जाता रहता हूँ। अब कोविड में नहीं आ गया, नहीं तो हर महीना या 2 महीनों में एक बार तो गुजरात जाना ही पड़ता था। ठीक है, वेरी गुड। Anybody Yes, else? Fine. Okay, let us conclude. Om Sarve Bhavantu Sukhinah. Sarve Santu Nikarayaः. Sarve Bhadrani Pashyantu. Ma Kaschid Dukkha Bhog Bhavet. Om Shanti Shanti. Let us meet again on every Sunday from 4 to 5. Shubhamastu. Lokaah samastah sukhino bhavantu. Om. धन्यवाद सर। धन्यवाद। नमस्कार सर। सबको धन्यवाद। धन्यवाद सर, धन्यवाद।